ರವಿ ಬೆಳಗೆರೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಷ್ಮಾ. ಖಾಲಿ ಕೈ ದಾಸ ಬೃಹತ್ ಸಾಮ್ರಾಜ್ಯದ ಒಡೆಯ, ಪಾಪಿಗಳ ಲೋಕದ ಚಿತ್ರಗುಪ್ತನ ಪಾಪ ಪುಣ್ಯದ ಲೆಕ್ಕ. ಇದು ಓದುಗ ಗೊರೆಗೆ ಗೊತ್ತಿಲ್ಲದ ಈ ವಾರದ ಅಚ್ಚರಿ. ಇದೇ ಹೊತ್ತಿನ ವಿಶೇಷ. ನೀನಾ ರವಿ ಬೆಳಗೆರೆ. ಆರಂಭದಲ್ಲಿ ಆತ ಅಕ್ಷರ ಬ್ರಹ್ಮ, ಕಳೆದ ಕೆಲ ವರ್ಷಗಳಿಂದ ಅಕ್ಷರಶಃ ರಾಕ್ಷಸ. ಏನೇನೂ ಇಲ್ಲದಿದ್ದಾಗ ತಾಳ್ಮೆ ಇದ್ರೂ, ಎಲ್ಲವೂ ಇದ್ದಾಗ ಅಹಂಕಾರ ತಲೆಗೇರಿತ್ತು. ಇವತ್ತು ನಾವು ಅಕ್ಷರ ಬ್ರಹ್ಮ ಅಂತಾನೆ ಕರೆಸಿಕೊಳ್ತಿದ್ದ ಪಾಪಿಗಳ ಲೋಕದ ಚಿತ್ರಗುಪ್ತನ ಪಾಪ ಪುಣ್ಯದ ಲೆಕ್ಕಾಚಾರವನ್ನ ಹೇಳ್ತೀವಿ. ಖಾಲಿ ಕೈ ದಾಸ ಬೃಹತ್ ಸಾಮ್ರಾಜ್ಯದ ಒಡೆಯನಾಗಿದ್ದಾದ್ರೂ ಹೇಗೆ ತೋರಿಸ್ತೀವಿ. ಇದು ರವಿ ಬೆಳಗೆರೆಯ ಯಾರಿಗೂ ಗೊತ್ತಿಲ್ಲದ ಅಚ್ಚರಿ. ಬೆಂಗಳೂರು ಮಾರುಕಟ್ಟೆಗೆ ಬರುವ ಮುನ್ನವೇ ಓದುಗರನ್ನ ಕಾತುರದಿಂದ ಕಾಯುವಂತೆ ಮಾಡ್ತಿದ್ದ ಏಕೈಕ ಕನ್ನಡ ವಾರ ಪತ್ರಿಕೆ ಮಾರುಕಟ್ಟೆಗೆ ಬರ್ತಾಗಿದ್ದಂತೆ ಬಿಸಿ ದೋಸೆಯಂತೆ ಬಿಕರಿಯಾಗಿ ಕನ್ನಡ ಪತ್ರಿಕೋದ್ಯಮದ ಇತಿಹಾಸದಲ್ಲಿಯೇ ಹಿಸ್ಟ್ರಿ ನಿರ್ಮಿಸಿದ್ದು ಈ ಕಪ್ಪು ಸುಂದರಿ. ಮತ್ತದರ ಸಂಪಾದಕ ರವಿ ಬೆಳಗೆರೆ. ಪ್ರಿಯ ವೀಕ್ಷಕರೇ, ಪ್ರತಿ ವರ್ಷವೂ ತನ್ನ ಪತ್ರಿಕೆಯಲ್ಲಿ ತನ್ನ ಆಸ್ತಿ ವಿವರವನ್ನ ಪ್ರಕಟಿಸಿ ಇದ್ರೆ ಹೀಗಿರ್ಬೇಕು ಅಂತ ಓದುಗರಿಂದ ಹೊಗಳಿಸಿಕೊಳ್ತಿದ್ದ ರವಿ ಬೆಳಗೆರೆ ಕೊಂಡ ಚಿನ್ನ ಮಾಡಿದ ಕಾರ್ಯಕ್ರಮ ಹೇಳ್ತಾ ತನ್ನ ಓದುಗ ದೊರೆಗೆ ಗೊತ್ತೇ ಆಗದಂತೆ ಅತೀ ದೊಡ್ಡ ಸಾಮ್ರಾಜ್ಯ ಕಟ್ಟಿದ ಚತುರ. ಆದರೆ ಪಾಪಿಗಳ ಲೋಕದಲ್ಲಿ ಪಯಣಿಸಿ ಅದೆಷ್ಟೋ ಪಾಪಿಗಳ ಪಾಪ ಪುಣ್ಯದ ಲೆಕ್ಕಾಚಾರ ಬರೆದ ಈ ಚಿತ್ರಗುಪ್ತನ ಪಾಪ ಪುಣ್ಯದ ಲೆಕ್ಕಾಚಾರವನ್ನ ಇದೀಗ ಪೊಲೀಸರು ಮಾಡ್ತಿದ್ದಾರೆ. ನಿಮ್ಗೆ ಗೊತ್ತಿರಲಿ, ಆವತ್ತು ರವಿ ಬೆಳಗೆರೆ ಅನ್ನೋ ಈ ವ್ಯಕ್ತಿ ಬೆಂಗಳೂರಿಗೆ ಬಂದಿದ್ದೆ ರೋಚಕ. ಇಲ್ಲೊಂದು ಬೃಹತ್ ಸಾಮ್ರಾಜ್ಯ ಕಟ್ಟಿದ್ದೆ ಮತ್ತಷ್ಟು ರೋಚಕ. ಹೆಸರಿನೊಂದಿಗೆ ಚಿತ್ರದುರ್ಗದ ಬೆಳಗೆರೆ ಅನ್ನೋ ಊರು ತಳುಕು ಹಾಕಿಕೊಂಡಿದ್ರು ಕೂಡ ರವಿ ಹುಟ್ಟಿದ್ದು ಬಳ್ಳಾರಿಯಲ್ಲಿ. ಅಲ್ಲಿನ ಸತ್ಯನಾರಾಯಣ ಪೇಟೆಯಲ್ಲಿ ವಾಸವಾಗಿದ್ದ ಟೀಚರ್ ಪಾರ್ವತಮ್ಮನವರ ಏಕೈಕ ಪುತ್ರ. ಹೈಸ್ಕೂಲ್ ಓದುತ್ತಿರೋ ವೇಳೆಗಾಗ್ಲೇ ಪಕ್ಕಾ ಪೋಲಿ. PUC ಪಾಸ್ ಆದ ನಂತರ ಸಹವಾಸ ದೋಷ, ಸಿಗರೇಟ್ ಬೀಡಿ ಕುಡಿತ, ದುರಭ್ಯಾಸಕ್ಕೆ ಹಣ ಬೇಕು, ಜೊತೆಗಿದ್ದ ಪುಂಡರ ಬಳಿಯಲ್ಲೋ ದುಡ್ಡಿಲ್ಲ. ಅಂದಹಾಗೆ ಮೃತಪಟ್ಟ ಮುತ್ತೈದೆಯರನ್ನ ಹೂಳುವಾಗ ಮೂಗುತಿಯನ್ನ ಹಾಗೆ ಬಿಡ್ತಾರೆ. ರವಿ ಬೆಳಗೆರೆ ಅನ್ನೋ ಇವತ್ತಿನ ಶ್ರೀಮಂತ ಪತ್ರಕರ್ತ ಆವತ್ತು ಅದಕ್ಕಾಗಿ ತನ್ನ ಪುಂಡ ಗೆಳೆಯರೊಂದಿಗೆ ಸಮಾಧಿ ಅಗೀತಿದ್ದ. ನಡುರಾತ್ರಿಯಲ್ಲಿ ಸಮಾಧಿ ಅಗೆದು ಮೂಗುತಿ ತೆಗೆದು ಮತ್ತೆ ವಾಪಸ್ ಹೆಣವನ್ನ ಸಂಸ್ಕಾರ ಮಾಡಿ ಕುಡಿಯಲು ಕುಳಿತರು ಅಂದ್ರೆ ಲೋಕ ಮರೆತೇ ಹೋಗ್ತಿತ್ತು. ಟೀಚರ್ ಆಗಿದ್ದ ಅಮ್ಮ ಪಾರ್ವತಿ ಶುದ್ಧ ಸಾತ್ವಿಕ ಹೆಣ್ಣು ಮಗಳು. ಮಗ ಹಾದಿ ತಪ್ಪಿದ್ದನ್ನ ಗಮನಿಸಿ ಆತನನ್ನ ಒಳ್ಳೆ ದಾರಿಗೆ ತರುವ ಪ್ರಯತ್ನ ಆಕೆಯದ್ದು. ಆಕೆಯ ಒತ್ತಾಯದ ಮೇರೆಗೆ ರವಿ ಪದವಿ ಪಡೆದಿದ್ದು. ಬಳ್ಳಾರಿಯಲ್ಲಿ ಡಿಗ್ರಿ ಓದ್ತಾಗಿರುವಾಗಲೇ ಅದೊಬ್ಬಳು ಹುಡುಗಿಯ ಪ್ರೀತಿ ಮುರಿದು ಹೋಗಿತ್ತು. ಹೀಗಾಗಿ ಬೆಳಗೆರೆ ಕುಡಿತ ಹೆಚ್ಚಾಗಿತ್ತು. ಕಾಲೇಜ್ ಮರೆತೇ ಹೋಗಿತ್ತು. ಅದೊಂದು ದಿನ ಹಿಮಾಲಯಕ್ಕೆ ಹೊರಟೇ ಬಿಟ್ಟಿದ್ದ. ಆಮೇಲೆ ಅಪ್ಸೆಟ್ ಆಗ್ಬಿಟ್ಟ. ಈ ಬಗ್ಗೆ ಬಹಳ ವಿಚಿತ್ರ ಮನಸ್ಸಿನಂಡು ಜೊತೆಗಿದ್ರು. ಅವ್ರ ಮನೆಗೆ ಬರ್ತಿತ್ತು ಅವನಿಗೆ. ಆದರೆ ಎಂದೂ ಕೂಡ ಅಸಭ್ಯವಾಗಿ ನಡೆದದ್ದಾಗಲಿ ಅಕ್ರಮವಾಗಿ ಯಾವುದನ್ನು ಮಾಡಿದಂಥ ಮನುಷ್ಯ ಅಲ್ಲ. ಮಾಡ್ತಾ ಇತ್ತು. ಆಮೇಲೆ ಅವ್ರಿಗೆ ಡಿಸ್ಟರ್ಬ್ ಆಯ್ತದು. ಆಮೇಲೆ ಅವರು ಹಿಮಾಲಯಕ್ಕೆ ಹೋಗಿ ಅಲ್ಲಿ ಏನೋ ಪರಿವರ್ತನೆ ಆಗಿ ಅವ್ರ ತಾಯಿ ರೋದನ ಅವು ಕೇಳಿ ನೋಡಿ ಮತ್ತೆ ಬಂದರು. ತಾಯಿ ಅನಾರೋಗ್ಯ ಅಂತ ಹೇಳ್ತಾ ಇದ್ದ ಹಾಗೆ ವಾಪಸ್ ಬಂದಿದ್ದ ರವಿ ಬೆಳಗೆರೆ ಆಕೆಯ ಒತ್ತಾಯದ ಮೇರೆಗೆ ಡಿಗ್ರಿ ಕಂಪ್ಲೀಟ್ ಮಾಡ್ತಾರೆ. ನಂತರ ಧಾರವಾಡದಲ್ಲಿ ಇತಿಹಾಸ ವಿಷಯದಲ್ಲಿ MA ಮುಗಿಸ್ತಾರೆ. ಗೋಲ್ಡ್ ಮೆಡಲ್ ಪಡೆದಿದ್ದ ರವಿ ಬೆಳಗೆರೆ ಇದೇ ವೇಳೆ ಬಳ್ಳಾರಿಯಲ್ಲಿ ಟೀಚರ್ ಆಗಿದ್ದ ಲಲಿತಾರನ್ನ ಪ್ರೀತಿಸಿ ಮದುವೆ ಆಗಿದ್ರು. ನಂತರ ಬಳ್ಳಾರಿಯ ಮಹಿಳಾ ಕಾಲೇಜ್ ಒಂದರಲ್ಲಿ ಉಪನ್ಯಾಸಕ ವೃತ್ತಿ. ಇತಿಹಾಸ ಹೇಳಿಕೊಡ್ತಾ ಅದೊಂದು ದಿನ ಹುಡುಗಿಯರೊಂದಿಗೆ ಪಿಕ್ನಿಕ್ಗೆ ಹೋಗಿದ್ದೇ ಮುಳುವಾಗಿತ್ತು. ರವಿ ಬೆಳಗೆರೆ ಅನ್ನೋ ಗೆಸ್ಟ್ ಲೆಕ್ಚರರ್ ಮೇಲೆ ಹುಡುಗಿಯೊಬ್ಬಳನ್ನ ಕಾಡಿದ ಆರೋಪ. ಪ್ರವಾಸದಲ್ಲಿ ಕ್ಲೋಸ್ ಆಗಿದ್ದಕ್ಕೆ ಯಾರೋ ಅಲ್ಲಿ ಲೇಡಿ ಲೆಕ್ಚರರ್ ಯಾರೋ ಒಬ್ರು ಈರ್ಷೆ ಪಟ್ಟು
ಈರ್ಷೆಯಿಂದ ಏನೇ ಆಗಿ ಕಂಪ್ಲೇಂಟ್ ಮಾಡಿದ್ವಿ, ಭಾಳ ಅಸಭ್ಯ ವರ್ತನೆ ನಡೀತೇವೆ ಹಾಗೆ ಈಗ ಅಂತೇಳಿ ಹೊರಗೆ ಅವರು ಪ್ರವಾಸದಿಂದ ಬಂದ ಮೇಲೆ ಅದೊಂದು ರಾಜಾಟ ಮಾಡಿದ್ರು. ಇಲ್ಲಿ ಕೆಲವರು ಇದ್ರು, ಅವರು ಅದನ್ನು ಎಕ್ಸ್ಪೋಸ್ ಮಾಡಿ ಅನಾವಶ್ಯಕವಾಗಿ ಅಲ್ಲಂ ಕರಸಪ್ಪನವ್ರ ಮೇಲೆ ಪ್ರಭಾವ ಬೀರಿದ್ರು. ಆಮೇಲೆ ಅದೇ ರೀತಿ 4 ಮಂದಿನ ರಾಘವೇಂದ್ರ, ಹಿಮಗುರು, ಬಸವರಾಜ್, ಇನ್ನೊಬ್ರು ಯಾರೋ ಇದ್ರು, 4 ಮಂದಿನ ಆ ಕಾರಣಕ್ಕಾಗಿ ಜೊತೆಗೆ ಎಷ್ಟು ವರ್ಷ ಸಹಜವಾಗಿ ನಡೀತಕ್ಕಂಥದ್ದು. ಅವ್ರಿಗೆ ಪರ್ಮನೆಂಟ್ ಲೆಕ್ಚರ್ಸ್ ಆಗಿರ್ಲಿಲ್ಲ, ಅವ್ರಿಗೆ ಕೈ ತುಂಬ ಸಂಬಳ ಕೊಡ್ತಿರ್ಲಿಲ್ಲ. ಸುಳ್ಳ ನಿಜವೋ, ಆವತ್ತು ರವಿ ಬೆಳಗೆರೆಗೆ ದೊಡ್ಡ ಮಟ್ಟದ ಮುಖಭಂಗ. ಕಾಲೇಜ್ ಕೆಲಸದಿಂದ ಕೊಕ್ಕ ಸಿಕ್ಕ ನಂತರ ರವಿ ಬೆಳಗೆರೆ ಬಳ್ಳಾರಿ ಪತ್ರಿಕೆ ಹೊರತಂದಿದ್ದಾರೆ. ತೇಟ ಲಂಕೇಶ್ ಪತ್ರಿಕೆಯ ತದ್ರೂಪಿ ಚಾರು ಮುದ್ರಣ ಅನ್ನೋ ಪ್ರಿಂಟಿಂಗ್ ಪ್ರೆಸ್ ನಲ್ಲಿ ಅದನ್ನ ಪ್ರಿಂಟ್ ಹಾಕಲಾಗ್ತಿತ್ತು. ಜೊತೆಗೆ ಪ್ರಜಾಜಾಗೃತಿ ಸಂಘ ಅನ್ನೋ ಸಂಘಟನೆ ಮೂಲಕ ಹೋರಾಟ. ಕುಡಿತ ಜಾಸ್ತಿಯಾಗಿ ಬಳ್ಳಾರಿ ಪತ್ರಿಕೆ ಫ್ಲಾಪ್ ಆಗಿ ಎಡರು ತೊಡರಾಗ್ತಾ ಇದ್ದಂತೆ ರವಿ ಬೆಳಗೆರೆ ಊರೇ ಬಿಡುವ ಪ್ರಮೇಯ ಬಂದಿತ್ತು. ಅಲ್ಲಿಂದ ಪಯಣ ಹುಬ್ಬಳ್ಳಿಗೆ, ಅಲ್ಲಿಂದ ಬೆಂಗಳೂರಿಗೆ. ಜೇಬಲ್ಲಿ ಜಸ್ಟ್ 380 ರೂಪಾಯಿ. ಬೆಂಗಳೂರಿನಲ್ಲಿ ಪತ್ರಕರ್ತ ಶ್ಯಾಮರಾವ್ ನೇತೃತ್ವದ ಕಸ್ತೂರಿ ಕರ್ಮವೀರದ ಜವಾಬ್ದಾರಿ. ಕರ್ಮವೀರದಲ್ಲಿ ಪಾಪಿಗಳ ಲೋಕದ ಪಾಪ ಪುಣ್ಯದ ಲೆಕ್ಕಾಚಾರವನ್ನ ಗೆಳಿಗೆಳಿಯಾಗಿ ಬಿಚ್ಚಿಟ್ಟ ಚಿತ್ರಗುಪ್ತ ಈ ರವಿ ಬೆಳಗೆರೆ. ಆದ್ರೆ ಹಿರಿಯ ಸಂಪಾದಕರಾಗಿದ್ದ ಶ್ಯಾಮರಾವ್ರೊಂದಿಗೆ ಮುನಿಸೋ, ಆ ಮುನಿಸೆ ಮತ್ತಷ್ಟು ಸಂಕಷ್ಟಗಳಿಗೆ ಕಾರಣವಾಗಿತ್ತು. ಅಷ್ಟೇ ಅಲ್ಲ, ಹೊಸ ಪತ್ರಿಕೆ ಮಾಡುವ ಕನಸು ಹುಟ್ಟಿಕೊಂಡಿತ್ತು. ಹಲೋ ಬೆಂಗಳೂರು ಅನ್ನೋ ಟೈಟಲ್ ಮನಸ್ಸಿನಲ್ಲಿ ಫಿಕ್ಸ್ ಆಗಿದ್ರು ಪತ್ರಿಕೆ ಆರಂಭಿಸಲು ಕಾಸಿರಲಿಲ್ಲ. ಅಂತಿಮವಾಗಿ ಹಲೋ ಬೆಂಗಳೂರು ಟೈಟಲ್ ತಪ್ಪಿ ಹಾಯ್ ಬೆಂಗಳೂರು ಆರಂಭವಾಗಿತ್ತು. ರವಿ ಬೆಳಗೆರೆಯ ಹರಸಾಹಸ ವರ್ಕೌಟ್ ಆಗಿತ್ತು. ಪಾಪಿಗಳ ಲೋಕದಲ್ಲಿ ಸೆಂಟರ್ ಪೇಜ್ ಸೆನ್ಸೇಷನ್ ಆಗಿ ಕಾಣಿಸಿಕೊಂಡಿತ್ತು. ಪತ್ರಿಕೆ ಸಕ್ಸಸ್. ಕಾಸು ಅನ್ನೋದು ಮೂಟೆಯಾಗಿ ಬಳಿಗೆ ಬಂದು ಸೇರತೊಡಗಿತ್ತು. 380 ರೂಪಾಯಿಯಿಂದ 100 ಕೋಟಿ ಆಸ್ತಿ ಗಳಿಸಿದ್ಯಲ್ಲ, ಅದೇ ಅತೀ ರೋಚಕ. ಅದ್ ಹೇಗೆ 20 ಚಿಲ್ಲರೆ ವರ್ಷದಲ್ಲಿ ಸಾಧ್ಯವಾಯ್ತು ತೋರಿಸ್ತೀವಿ ಒಂದು ಸ್ಮಾಲ್ ಬ್ರೇಕ್ನ ನಂತರ. ಜಸ್ಟ್ ಕೆಲವೇ ವರ್ಷಗಳಷ್ಟೇ ರವಿ ಬೆಳಗೆರೆ ಅನ್ನೋ ಬರಿಕೈ ದಾಸನಿಗೆ ಕೋಟಿ ಅನ್ನೋದು ಲೆಕ್ಕಕ್ಕೆ ಇಲ್ಲದಂತಾಗಿತ್ತು. ಲಕ್ಷ್ಮೀ ಸರಸ್ವತಿ ಒಟ್ಟಿಗೆ ಇರೋದಿಲ್ಲ ಅನ್ನೋದನ್ನ ಸುಳ್ಳು ಮಾಡಿದ ರವಿ ಬೆಳಗೆರೆ ತನ್ನ ಕಷ್ಟದ ದಿನಗಳನ್ನ ಮರೆಯತೊಡಗಿದ್ರ. ಅವರಿಗೆ ಹಣದ ಅಮಲೇರಿತ್ತಾ ಗೊತ್ತಿಲ್ಲ. ರವಿ ಬೆಳಗೆರೆಯ ಬೆಂಗಳೂರಿನ ಆರಂಭದ ದಿನಗಳು ಅಷ್ಟು ಚೆನ್ನಾಗಿರಲಿಲ್ಲ. ಅದನ್ನ ರವಿ ಬೆಳಗೆರೆಯೇ ಖುದ್ದಾಗಿ ಹೇಳಿಕೊಳ್ತಾರೆ. ರಾಜಾಜಿನಗರದ ಎಂಟ್ರೆನ್ಸ್ ನಲ್ಲಿ ಪುಟ್ಟ ರೂಮ್ ನಲ್ಲಿ ವಾಸ, ಕರಳ ತುಂಬ ಅಗ್ಗದ ಮದ್ಯ, ಜೊತೆಗೆ ಕರ್ಮವೀರದ ಜವಾಬ್ದಾರಿ. ದುಡಿದ ಹಣ ಸಾಕಾಗ್ತಾ ಇರಲಿಲ್ಲ. ಹೀಗಾಗಿ ಕೆಲ ಅಶ್ಲೀಲ ಪತ್ರಿಕೆಗಳಿಗೆ ರವಿ ಬೆಳಗೆರೆ ಹೆಸರಿಲ್ಲದಂತೆ ಬರೆದಿದ್ದು ಇದೆಯಂತೆ. ಸಿಕ್ಕ ಚಿಲ್ಲರೆ ಕಾಸು ಕುಡಿತಕ್ಕೆ ಮುಗಿದು ಹೋಗ್ತಿತ್ತು. ಈ ವೇಳೆಯಲ್ಲಿ ಅವರ ಕೈ ಹಿಡಿದಿದ್ದು ಪಾಪಿಗಳ ಲೋಕದ ಪಯಣ. ಅಷ್ಟಕ್ಕೂ ಆ ಪಯಣ ಆರಂಭವಾಗಿದ್ದು ಶಿವಾಜಿ ನಗರದಿಂದ. ಕ್ರೈಮಿಗೆ ನಾವು ರಿಪೋರ್ಟಿಂಗಿಗೆ ಹೋಗ್ತಾ ಇದ್ದೀವಲ್ಲ, ಆ ಕಾಲದಲ್ಲೇ ರವಿ ಬೆಳಗೆರೆ ಇದ್ದಾಗ. ಆ ಕಾಲದಲ್ಲಿ ಕೋಳಿ ಫಯಾಜ್ ಅನ್ನೋ ಒಬ್ಬ ರೌಡಿ ಶಿವಾಜಿನಗರ ಕಾಫಿ ಪಾಪ್ಯುಲರ್ ಆಗಿದ್ರು. ಆ ಸಮಯದಲ್ಲಿ ಸ್ನೇಕ್ ನೈಮಿನ ಮರ್ಡ್ರ್ ಲಿಡೋ ಥಿಯೇಟ್ರಲ್ಲಿ ಅವನಿಗೆ ಹಿಡ್ಕೊಬಂದು ಮರ್ಡರ್ ಮಾಡಿದ ಮೇಲೆ ಒಂದು ದೊಡ್ಡ ಸುದ್ದಿ ಆಗಿತ್ತು. ಅದು ನ್ಯಾಷನಲ್ ನ್ಯೂಸ್ ಆಗಿತ್ತು ಆ ಕಾಲದಲ್ಲಿ. ಅದಾಗಿ ಕೆಲವು ದಿವಸ ಆದಮೇಲೆ ರವಿ ಬೆಳಗೆರೆ ಈಗ ಮತ್ತೆ ಬಂದರು ನನ್ನ ಹತ್ರ, ನಾನು ಒಂದು ಸೀರೀಸ್ ಶುರು ಮಾಡ್ತಾಯಿದ್ದೇನೆ, ರೌಡಿಗಳ ವಿಚಾರದಲ್ಲಿ ಸ್ವಲ್ಪ ಒಂದು ಇದು ಬರೀಬೇಕು. ನೀವು ಏರಿಯಾದಲ್ಲಿದ್ದೀರಿ, ಕೆಲವೊಂದು ರೌಡಿಗಳು ಇಲ್ಲಿ ಯಾರಿದ್ದಾರೆ ಏನಿದ್ದಾರೆ ಅನ್ನೋದು ನಿಮ್ಗೆ ಗೊತ್ತಾಗ. ಕೋಳಿ ಫಯಾಜ್ನಿಂದ ಶುರುವಾದ ಕ್ರೈಮ್ ಲೋಕದ ಬರಹ ಮುಂದೆ ದೊಡ್ಡ ಮಟ್ಟದಲ್ಲಿ ನಡೆಯಿತು. ರವಿ ಬೆಳಗೆರೆ ಅನ್ನೋ ಹೆಸರನ್ನ ಜನ ಗುರುತಿಸತೊಡಗಿದ್ರು. ಪೊಲೀಸ್ ಆಫೀಸರ್ ಜೊತೆಯಲ್ಲಿ ಸ್ನೇಹ ಶುರುವಾಗಿತ್ತು. ಅದರಲ್ಲೂ ಟೈಗರ್ ಅಶೋಕ್ ಕುಮಾರ್ ಅವರನ್ನ ರವಿಯ ಬರಹ ಇಂಪ್ರೆಸ್ ಮಾಡಿತ್ತು. ರವಿ ಬೆಳಗೆರೆ ಯಾವ ರೇಂಜ್ನಲ್ಲಿ ಕೆಲಸ ಮಾಡತೊಡಗಿದ್ರು ಅಂದ್ರೆ ಪೊಲೀಸರಿಗಿಂತ ಜಾಸ್ತಿಯಾಗಿ ತಾವೇ ವಿಷಯದ ಆಳಕ್ಕಿಳಿಯತೊಡಗಿದ್ರು. ಆಗಿನ ಕಾಲದ ನಟೋರಿಯಸ್ ರೌಡಿ ಸೋಮಶೇಖರ್ಗೆ ಡೆಡ್ಲಿ ಸೋಮ ಅನ್ನೋ ಹೆಸರಿಟ್ಟಿದ್ದು, ಆತನನ್ನ ಆ ಹೆಸರಿನಲ್ಲಿ ಫೇಮಸ್ ಮಾಡಿದ್ದು ಇದೇ ರವಿ ಬೆಳಗೆರೆ.
ಅವರು ಆ ಕಷ್ಟಪಡ್ತಾ ಇದ್ದಿದ್ದು, ರಿಸ್ಕ್ ತಗೊಳ್ತಾ ಇದ್ದಿದ್ದು, ರಾತ್ರಿ ಹಗಲು ಹೋರಾಟ ಮಾಡೋರು ಅವರು. ಆಮೇಲೆ ಈ ಫೀಲ್ಡ್ಗಿಳಿದು ನಾವೇನು ಇನ್ವೆಸ್ಟಿಗೇಷನ್ ಮಾಡ್ತೀರಿ ಅದಕ್ಕಿಂತ ಆಳವಾಗಿ ಹೋಗೋಕ್ಕೆ ಶುರು ಮಾಡಿದ್ರು ಅವರು. ನಮಗೆ ಅವರಿಂದ ಇನ್ಫಾರ್ಮೇಷನ್ ಬರೋಕ್ಕೆ ಸ್ಟಾರ್ಟ್ ಆಯಿತು, ಈ ಎಸ್ಪೆಷಲಿ ಅಂಡರ್ ವರ್ಲ್ಡ್ ಬಗ್ಗೆ. ಅದು ಆವಾಗ ಅವ್ರಿಗೆ ನನಗೂ ಮತ್ತು ನಮ್ಮ ಇವ್ರಿಗೆ ಶಿವರಾಮ್ ಅವ್ರಿಗೆ ಭಾಳ ಪರಿಚಯ ಆದರು. ಪೊಲೀಸ್ ಅಧಿಕಾರಿಗಳು ಅದೆಷ್ಟೇ ಕ್ಲೋಸ್ ಆಗಿರಲಿ, ಅದೆಷ್ಟೇ ಉತ್ತಮವಾಗಿ ಬರೆಯಲಿ, ರವಿ ಬೆಳಗೆರೆ ಆಗ್ಲೂ ಕೂಡ ಕಾಸಿಗಾಗಿ ಒದ್ದಾಡ್ತಿದ್ರು. ಒಂದು ಈ ರಾಯಲ್ ಎನ್ಫೀಲ್ಡ್ದು ಒಂದು ಲೂನಾ ಟೈಪ್ ಒಂದು ವೆಹಿಕಲ್ ಬರ್ತಿತ್ತು, ಹೆಸರು ಮರೆತುಬಿಟ್ಟಿದ್ದೀನಿ. ಸೋಯೇಗನೂ ಅಲ್ಲ, ಲೂನಾನೂ ಅಲ್ಲ, ಏನೋ ಒಂದು ವೆಹಿಕಲ್ಲು. ಇಲ್ಲ ಅದು ಎನ್ಫೀಲ್ಡ್ ಅಂತ ಬರೆದಿರೋದು ಅದರಲ್ಲಿ. ಅದಕ್ಕೆ ಬರೋರು ಬಟ್ ಭಾಳ ಒಂದು ಕಷ್ಟದಲ್ಲಿದ್ದರು ಆವಾಗ. ಎಷ್ಟೋ ಸರಿ ರಾತ್ರಿ ಹೋಗುವಾಗ ನನ್ನ ಹತ್ರ 100 ರೂಪಾಯಿ ಇಸ್ಕೊಂಡು ಹೋಗಿದ್ದಾರೆ. ಅಶೋಕ್, ನಂತರ ಪೆಟ್ರೋಲ್ ಇಲ್ಲ ಸರ್, ಸ್ವಲ್ಪ ದುಡ್ಡು ಕೊಡಿ ಅಂತ. ಮುಂದೆ ಯಾರಿಗಾಗಿಯೋ ದುಡಿಯೋ ಬದಲು ನನಗಾಗಿ ದುಡಿತೀನಿ ಅನ್ನೋ ಮನಸ್ಸು ಬಂದಾಗ ರೂಪುಗೊಂಡಿದ್ದೆ ಹಾಯ್ ಬೆಂಗಳೂರು. ಅಂದ್ಹಾಗೆ ದುಡ್ಡು ಅನ್ನೋದು ಮೂಟೆಯಾಗಿ ಬರ್ತಾ ಇದ್ದಿದ್ದೆ ಆಗ. ದುಡ್ಡು ವಿಪರೀತ ಬಂತು, ಆಸ್ತಿನೂ ವಿಪರೀತ ಮಾಡಿದ್ರು, ಮಕ್ಕಳಲ್ಲಿ ಚೆನ್ನಾಗಿ ಓದಿದ್ರು, ಮಕ್ಕಳನ್ನೂ ಚೆನ್ನಾಗಿ ತಂದರು, ಮದುವೆ ಮಾಡಿಸಿದ್ರು ಸಂಸಾರದಲ್ಲೇ. ಮತ್ತು ಅವ್ರ ಮಿಸ್ಸಸ್ ಭಾಳ ಅವ್ರಿಗೆ ಸಪೋರ್ಟ್ ಆಗಿದ್ದರು. ಮಿಸ್ಸಸ್ ಬಗ್ಗೆ ಭಾಳ ಗೌರವ ಇತ್ತು. ಮೊದಲನೇ ನನಗೆ ಒಂದು 2005ರಿಂದ ಸ್ವಲ್ಪ ದೂರ ಆಗಿಬಿಟ್ರು. 2005ರಿಂದ ನಮಗೆ ಕಾಂಟ್ಯಾಕ್ಟೇ ಇಲ್ದಂಗೆ ಆಯಿತು. ಎಸ್, ದುಡ್ಡು ಅನ್ನೋದು ದಂಡಿಯಾಗಿ ಬಂತವು. ಅಲ್ಲಿಗೆ ಎಲ್ಲವೋ ಸರಿಯಾಗಿರ್ಬೇಕಿತ್ತು, ಆದರೆ ಆಗಿದ್ದೇ ಬೇರೆ. ಸರಿಯಾಗಿದ್ದನ್ನ ಹೆಂಡ ಹಾದಿ ತಪ್ಪಿಸಿತ್ತ. ಬೆಳಗೆರೆ ಹತ್ತಿರದವರು ಹೇಳೋ ಪ್ರಕಾರ ಇಲ್ಲ, ಕುಡಿತಾ ಬಿಟ್ಟಿದ್ದೀನಿ ಅಂತ ಅವರೇ ಹೇಳಿದ್ರು. ಸಿಗರೇಟ್ ಎಗ್ಗಿಲ್ಲದೆ ಸುಟ್ಟು ಹೋಗ್ತಿತ್ತು, ಅದು ಅವರ ವೈಯಕ್ತಿಕ ಬಿಡಿ. ಆದರೆ ಏಕಾಏಕಿ ನಡು ವಯಸ್ಸಿನಲ್ಲಿ ಮತ್ತೊಂದು ಮದುವೆಯಾದ್ರು. ಬಹುಶಃ ಪಾಪಿಗಳ ಲೋಕದ ಪಯಣಿಗ ಪಾಪಿಯಾಗೋ ಹಂತ ಬಂದಿದ್ದೇ ಇಲ್ಲಿಂದ ಇರಬೇಕು. ಅದು ಅಷ್ಟು ಗುಟ್ಟಾಗಿ ಇಟ್ಟ ಮದುವೆಯಾಗದೇ ಇದ್ರು ಅದಕ್ಕೆ ಕುಟುಂಬದವರ ಆಕ್ಷೇಪ ಇಲ್ಲದಿದ್ರು ಸದ್ಯ ಅದೇ ರವಿ ಬೆಳಗೆರೆಯ ಇವತ್ತಿನ ಸ್ಥಿತಿಗೆ ಕಾರಣವಾಯ್ತಾ? ಪೊಲೀಸ್ ಮೂಲಗಳ ಪ್ರಕಾರ ಉಮೇದಿ ಅನ್ನೋದಕ್ಕಿಂತ ಅವಶ್ಯಕತೆ ಇದ್ದಾಗ ಬರ್ತೀನಿ. ನಾನು ಎಲ್ಲಿದ್ದರೂ ಸ್ವಂತ ಲಾಭ ಸ್ವಾರ್ಥ ಮೂರೂ ಅಲ್ಲ, ಆಸೆ ಮತ್ತು ಸಿಟ್ಟು ಮತ್ತು ಅಭಿಮಾನ, ಆ ಮೂರು ನನ್ನ ಸೆಳೆಯುತ್ತೆ. ಹೋದ ಹಾದಿಯಲ್ಲಿ ಹಲವು ಕೈ ಕೊಟ್ಟರು, ಕೈ ಸುಟ್ಟರು, ಮತ್ತೆ ಕೆಲವು ಅಭೂತಪೂರ್ವ ಯಶಸ್ಸು ತಂದುಕೊಟ್ಟಿತ್ತು. ಇದೆಲ್ಲದಕ್ಕೆ ಕಳಸವಿಟ್ಟಂತೆ ಅದೊಂದು ಸ್ಕೂಲ್, ಪ್ರಾರ್ಥನಾ. ಇವತ್ತು ಬೆಂಗಳೂರಿನ ಪ್ರತಿಷ್ಠಿತ ಸ್ಕೂಲ್ಗಳ ಪೈಕಿ ಇದು ಒಂದು. ಬರೀ 300 ಚಿಲ್ಲರೆ ಹಣ ತೆಗೆದುಕೊಂಡು ಬಳ್ಳಾರಿಯಿಂದ ಬೆಂಗಳೂರಿಗೆ ಬಂದಿದ್ದ ಆಸಾಮಿ ಇವತ್ತು ಇಷ್ಟೆಲ್ಲ ಮಾಡಿದ್ದಾರೆ ಅಂದ್ರೆ ಅದು ಮಿರಾಕಲ್. ಹಾಗಾದ್ರೆ ರವಿ ಬೆಳಗೆರೆ ಬಳಿಯಲ್ಲಿರೋ ಆಸ್ತಿ ಎಷ್ಟೋ? ಅದನ್ನ ಕೇಳಿದ್ರೆ ಸ್ಟನ್ ಆಗ್ತೀರಾ. ಅದನ್ನ ನೀವು ಅವರ ಬಾಯಿಂದಲೇ ಕೇಳಬೇಕು. ರವಿ ಬೆಳಗೆರೆ ಆಸ್ತಿ ಎಷ್ಟು ತೋರಿಸ್ತೀವಿ ಮತ್ತೊಂದು ಸ್ಮಾಲ್ ಬ್ರೇಕ್ನ ನಂತರ. ರವಿ ಬೆಳಗೆರೆ ಆಸ್ತಿ ಎಷ್ಟು? ಇದು ಪ್ರತಿ ಓದುಗ ಕೇಳ್ತಿದ್ದ ಪ್ರಶ್ನೆ. ಪ್ರತಿ ವರ್ಷ ಪತ್ರಿಕೆಯಲ್ಲಿ ಅಫಿಡವಿಟ್ ಬರೆಯುತ್ತಾ ಓದುಗನಿಗೆ ಮಾಹಿತಿ ನೀಡ್ತಾ ಇದ್ರೂ ಕೂಡ ಅದರಲ್ಲಿ ಅಷ್ಟೊಂದು ಕ್ಲಾರಿಟಿ ಇರಲಿಲ್ಲ. ಹೀಗಾಗಿ ಪ್ರತಿ ಓದುಗನಿಗೆ ಅದೊಂದು ಅಚ್ಚರಿ.
ಜೊತೆಗೆ ಅವರ ಆಸ್ತಿ ಗಳಿಕೆ ಬಗ್ಗೆ ಹಲವು ಅನುಮಾನ. ಅದನ್ನ ರವಿ ಬೆಳಗೆರೆ ಅವರೇ ಹೇಳ್ತಾರೆ ನೋಡಿ. ಬೆಂಗಳೂರಿನ ಪ್ರತಿಷ್ಠಿತ ಪದ್ಮನಾಭನಗರ ಅನ್ನೋ ಏರಿಯಾದಲ್ಲಿ ಯಾರ ಕಣ್ಣಿಗೆ ಏನ್ ಕಾಣಿಸುತ್ತೋ ಗೊತ್ತಿಲ್ಲ. ಅದರಲ್ಲಿ ರವಿ ಬೆಳಗೆರೆಯವರ ದೊಡ್ಡದಾದ ಹಾಯ್ ಬೆಂಗಳೂರು ಆಫೀಸ್, ಉದ್ದಕ್ಕೂ ಹರಡಿಕೊಂಡಿರುವ ಅವರ ಪ್ರಾರ್ಥನಾ ಸ್ಕೂಲ್ ಅಂತೂ ಪ್ರತಿಯೊಬ್ಬರಿಗೂ ಕಾಣಿಸುತ್ತೆ. ರವಿ ಬೆಳಗೆರೆಗೆ ಕಪ್ಪು ಸುಂದರಿ, ಹಾಯ್ ಬೆಂಗಳೂರು ಮತ್ತು ಸಾಲು ಸಾಲಾಗಿ ಬರೆದ ಅವರ ಪುಸ್ತಕಗಳು ಹಣ ತಂದು ಕೊಡ್ತಾ ಹೋಗುತ್ತೆ. ಕೈ ಹಿಡಿದ ಅವರ ಓದುಗದೊರೆ ಅವರ ಜೋಳಿಗೆ ತುಂಬಿಸಿದ್ದಾನೆ. ರವಿ ಬೆಳಗೆರೆ ಆಸ್ತಿ ವಿಸ್ತಾರವಾಗತೊಡಗಿತ್ತು. ಪದ್ಮನಾಭನಗರದಲ್ಲಿ ಎರಡೆರಡು ಮನೆ ಮಾಡಿದ್ರು. ತನ್ನ ಕನಸಿನ ಕೂಸಾದ ಪ್ರಾರ್ಥನಾ ಶಾಲೆಯನ್ನ ಕಟ್ಟಿ ಅದಕ್ಕೆ ಸಾಲು ಸಾಲಾಗಿ ಬಿಲ್ಡಿಂಗ್ ಕಟ್ಟಿದ್ರು. ಅದರ ಜೊತೆಗೆ ಜೊಯ್ಡಾದ ಫಾರ್ಮ್ ಹೌಸ್ ರವಿ ಬೆಳಗೆರೆಯ ನೆಚ್ಚಿನ ತಾಣವಾಯಿತು. ಚಿಕ್ಕಮಗಳೂರಿನಲ್ಲೂ ಪುಟ್ಟ ಎಸ್ಟೇಟ್ ಅವರ ಆಸ್ತಿ ಪಟ್ಟಿಯಲ್ಲಿ ದಾಖಲಾಗಿತ್ತು. ಯಾವಾಗ ಇಷ್ಟೆಲ್ಲ ಆಯ್ತೋ ರವಿ ಬೆಳಗೆರೆಯ ಮೇಲೆ ಇನ್ನಿಲ್ಲದ ಆರೋಪಗಳು ಕೇಳಿ ಬರತೊಡಗಿದ್ವು. ಅವರು ಬ್ಲಾಕ್ ಮೇಲರ್ ಅನ್ನೋ ಕೂಗು ಕೆಲವೆಡೆ ಎದ್ದಿತ್ತು. ಆದ್ರೆ ರವಿ ಬೆಳಗೆರೆಯವರದ್ದು ದಿಟ್ಟ ಉತ್ತರ. ಯಾರಾದ್ರೂ ಅದನ್ನ ಪ್ರೂವ್ ಮಾಡಿದ್ರೆ ಅವರ ಮನೆಯಲ್ಲಿ ಜೀತ ಮಾಡ್ತೀನಿ ಅನ್ನೋ ಗುಡುಗು. ಯಾರಾದರೂ ಒಬ್ಬರು ನನಗೆ 5 ರೂಪಾಯಿ ಕೊಟ್ಟಿದ್ದಾರೆ ಅಂತಂತಂದ್ರೆ ಅವ್ರ ಮನೆಯಲ್ಲಿ ನಾನು ಉಳಿದ 46 ವರ್ಷ ಜೀತ ಮಾಡ್ತೀನಿ. ಹಾಗಾದ್ರೆ ನಿಮ್ದು ಒಟ್ಟು ಆಸ್ತಿ ಎಷ್ಟು ಅಂತ? ಸುಮಾರು 250 ಕೋಟಿ ರೂಪಾಯಿ ಇದೆ. 250 ಕೋಟಿ. ಹೌದು, ಪತ್ರಿಕೋದ್ಯಮದಿಂದ ಬಂದಿರೋದು. ಮತ್ತೆ ಇನ್ಯಾವ ಮೂಲದಿಂದಲೂ ಬಂದಿಲ್ಲ. ಅಂದ್ರೆ ಆಗರ್ಭ ಶ್ರೀಮಂತ ಅಂತ ಹೇಳ್ಬೋದು ಪತ್ರಿಕೋದ್ಯಮ. ಆ ಗರ್ಭ ಈ ಗರ್ಭ ಅಲ್ಲ, ಸ್ವಯಂ ಗರ್ಭ. ನಾನು ಮಾಡಿರೋ ದುಡ್ಡು. ಹಾಗೆ ಬಳ್ಳಾರಿಯಿಂದ 380 ರೂಪಾಯಿ ಜೇಬಲ್ಲಿ ಇಟ್ಕೊಂಡು ಬಂದು ಡೊನೇಷನ್ನೇ ಇಲ್ಲದೆ ಇರುವಂಥ 6,675 ಮಂದಿ ಮಕ್ಕಳು ಓದುವಂಥ ಒಂದು ಶಾಲೆ, ಬರೀ ಶಾಲೆ ಕಟ್ಟಡವೇ 120 ಕೋಟಿ ರೂಪಾಯಿ ಆಗುತ್ತೆ ನಂದು. ನಾನು ದಿವಸಕ್ಕೆ 1 ಲಕ್ಷ ರೂಪಾಯಿ ದುಡಿತೀನಿ. ಇದು ಅಹಂಕಾರದಿಂದ ಹೇಳೋದಲ್ಲ. ನನ್ನ ಒಂದು ಪುಸ್ತಕ ಮಾಡಿದ್ರೆ, ಇದೇ ಜನಾರ್ದನ್ ರೆಡ್ಡಿ ವಿರುದ್ಧ ಒಂದು ಪುಸ್ತಕ ಬರೆದ್ರೆ ನನಗೊಂದು 50 ಲಕ್ಷ ರೂಪಾಯಿ ಬರುತ್ತೆ. ಕೇಳಿದ್ರಲ್ಲ, ರವಿ ಬೆಳಗೆರೆ ತಾವೇ ಘೋಷಿಸಿದ ಆಸ್ತಿ ಪ್ರಮಾಣ. ಅಂದಾಗೆ ಇದು ವರ್ಷಗಳ ಹಿಂದಿನ ಕತೆ. ಆಗ್ಲೇ ಅಷ್ಟು ಅಂದ್ರೆ ಈಗ ಅದರ ಪ್ರಮಾಣ ಇನ್ನಷ್ಟು ಜಾಸ್ತಿ ಆಗಿದೆ. ಹೇಗೆಲ್ಲ ಇಷ್ಟು ಆಸ್ತಿ ಸಂಪಾದಿಸಿದೆ ಅನ್ನೋದನ್ನ ಖುದ್ದು ರವಿ ಬೆಳಗೆರೆ ಹೇಳ್ತಾರೆ. They are very small to fight with me. ಇಲ್ಲ, They are very small to fight with me. Very, very small. ರವಿ ಬೆಳಗೆರೆಯ ಪುಸ್ತಕ ಲಕ್ಷಾಂತರ ರೂಪಾಯಿ ದುಡಿಯುತ್ತೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಬಿಡಿ. ಇದರ ನಡುವೆ ಇಲ್ಲೇನೋ ರವಿ ಬೆಳಗೆರೆ ದೇ ಆರ್ ವೆರಿ ಸ್ಮಾಲ್ ಟು ಫೈಟ್ ವಿತ್ ಮೀ ಅಂತ ಹೇಳ್ತಾ ಇದ್ದಾರೋ ಅದು ತಮ್ಮ ಶತ್ರುಗಳ ಬಗ್ಗೆ. ಮುಂದೆ ಮಾತಾಡ್ತಾ ತಮಗೆ ಪ್ರಾಣ ಭಯ ಇರೋ ಬಗ್ಗೆ ಕೂಡ ರವಿ ಬೆಳಗೆರೆ ಹೇಳಿದ್ರು. ಕೊಲ್ಲುವ ಶಕ್ತಿ ತನಗಿದೆ ಅನ್ನೋ ಮಾತು ಕೂಡ ಆಡಿದ್ರು. ಒಂದು ಕಾಲಕ್ಕೆ ನಾನು ಥಿಯೇಟರ್ ಒಳಗೆ ಹೋದೆ ಅನ್ನೋದು ಗೊತ್ತಾದರೆ ಹೊರಗಡೆ ಬರೋಷ್ಟೊತ್ತಿಗೆ ಯಾರಾದರೂ ಏನಾದರೂ ತೊಂದರೆ ಮಾಡ್ತಾರೇನೋ ಅನ್ನೋಂಥ ಒಂದು ಭಯ ಇತ್ತು ನಾನು ಪತ್ರಿಕೋದ್ಯಮ ಶುರು ಮಾಡಿದಾಗ. ಅದು ಪ್ರಾಣ ಭೀತಿ. ಎಸ್, ಈಗಲೂ ಇದೆ. ಈಗ ಯಾರ್ದಾದ್ರೂ ಪ್ರಾಣ ತೆಗೆಯೋ ಭೀತಿ ಅವ್ರಿಗೆ ಇರಬೇಕಷ್ಟೇ. ಶಕ್ತಿ ಇದೆ ಈಗ. ಇದೆ ಈಗಿದೆ. ಹಾಗೇನಾದ್ರೂ ಮಾಡೋ ಹೊರಟ್ರ ಗೊತ್ತಿಲ್ಲ. ಆದ್ರೆ ತನ್ನ ಸಹೋದ್ಯೋಗಿ ಸುನಿಲ್ ಹೆಗ್ಗರವಳ್ಳಿ ಹತ್ಯೆಗೆ ಸುಪಾರಿ ಕೊಟ್ಟ ಆರೋಪದಲ್ಲಿ ಇದೀಗ ಅರೆಸ್ಟ್ ಆಗಿದ್ದಾರೆ. ಪ್ರತಿಯೊಬ್ಬರೂ ಕೂಡ ಇವತ್ತು ಅದನ್ನೇ ಹೇಳ್ತಾ ಇರೋದು. ರವಿ ಬೆಳಗೆರೆ ತಮ್ಮ ಪಾಡಿಗೆ ತಾವಿರ್ತಾ ಇದ್ದಿದ್ರೆ ಅವರಲ್ಲಿನ ಲೇಖಕ ಅವರನ್ನ ಹೀರೋ ಮಾಡ್ತಿದ್ದ. ಆದ್ರೆ ಇದೀಗ ಮತ್ತೊಂದು ಆರೋಪ ಅವರ ವಿರುದ್ಧ ಕೇಳಿ ಬಂದಿದೆ. ಕಾನೂನು ಹೋರಾಟ ಬೇರೆ ವಿಷಯ. ಆದ್ರೆ ರವಿ ಬೆಳಗೆರೆ ಅನ್ನೋ ಶ್ರೀಮಂತ ಪತ್ರಕರ್ತ ಅರೆಸ್ಟ್ ಆಗಿದ್ದಿದೆಯಲ್ಲ, ಅದು ಕಂಪ್ಲೀಟ್ ಕರ್ನಾಟಕವನ್ನ ಶಾಕ್ಗೊಳಪಡಿಸಿದೆ. ಒಂದ್ ವೇಳೆ ಕೊಲೆಗೆ ಸುಪಾರಿ ಕೊಟ್ಟಿದ್ದೇ ಹೌದಾದ್ರೆ ಯಾಕೆ ಅದನ್ನ ಪೊಲೀಸರು ಹೊರತೆಗೆಯುತ್ತಿದ್ದಾರೆ? ಅಂತಿಮವಾಗಿ ಯಾವ ರಹಸ್ಯಗಳು ಹೊರಬರುತ್ತೋ ಅನ್ನೋ ಕುತೂಹಲ ಪ್ರತಿಯೊಬ್ಬರದ್ದು. ಇದೇ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.